ನಾಳೆ ಆಗುತ್ತಂತೆ ತೆಲಂಗಾಣ ಘೋಷಣೆ. ಸೀಮಾಂಧ್ರದಲ್ಲಿ ವ್ಯಕ್ತವಾಗ್ತಿದೆ ಭಾರಿ ಪ್ರತಿಭಟನೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಶುರುವಾಗಿದೆ ತಲೆಬೇನೆ. ಲೋಕಸಭಾ ಉಪಚುನಾವಣಾ ಅಭ್ಯರ್ಥಿ ಆಯ್ಕೆಗೆ ಸರ್ಕಸ್. ತಮ್ಮನಿಗೆ ಸೀಟ್ ಕೊಡಿಸಲು ಡಿಕೆಶಿ ಕಸರತ್ತು. ಸೋನಿಯಾ ಗಾಂಧಿ ಜೊತೆ ನಡೆಸಿದರು ಚರ್ಚೆ. ಮಹಾರಾಷ್ಟ್ರದಲ್ಲಿ ಮಳೆ, ರಾಜ್ಯದಲ್ಲಿ ಫಜೀತಿ, ಮಂತ್ರಾಲಯದಲ್ಲಿ ಪ್ರವಾಹ ಭೀತಿ, ನೀರಿನ ಆರ್ಭಟಕ್ಕೆ ಜನರು ಕಂಗಾಲು. ಹೆಂಡತಿಯನ್ನ ಹೆರಿಗೆಗೆಂದು ತವರಿಗೆ ಕಳುಹಿಸಿದ ಪೊಲೀಸಪ್ಪ. ಸೀರಿಯಲ್ ನಟಿ ಜೊತೆ ಸರಸ ಸಲ್ಲಾಪ. ಪತ್ನಿ ವಾಪಸ್ಸಾದಾಗ ಬಯಲಾಯಿತು ಖಾಕಿಯ ಕಾಮಕೂಪ. 8,500 ಇಂಜಿನಿಯರಿಂಗ್ ಸೀಟ್ ಖಾಲಿ. ಜುಲೈ 31ರವರೆಗೂ ಸಿಇಟಿ ಕೌನ್ಸಿಲಿಂಗ್ ಅವಧಿ ವಿಸ್ತರಣೆ. ಉನ್ನತ ಶಿಕ್ಷಣ ಸಚಿವ ದೇಶಪಾಂಡೆ ಘೋಷಣೆ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರ್. ಇಡೀ ರಾಷ್ಟ್ರದಲ್ಲಿ ಪ್ರತ್ಯೇಕ ತೆಲಂಗಾಣದ ಚರ್ಚೆ ಶುರು ಆಗಿದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಜೋರಾಗಿ ಮಳೆ ಆದರೆ ಕರ್ನಾಟಕ ಅದರ ಎಫೆಕ್ಟ್ ಅನ್ನು ಅನುಭವಿಸ್ತಾ ಇದೆ. ಈಗಾಗಲೇ ಉತ್ತರ ಕರ್ನಾಟಕದ ಹಲವು ನದಿಗಳು ತುಂಬ ಹರಿತಾ ಇದೆ. ವಿಶೇಷವಾಗಿ ಆ ಭಾಗದಲ್ಲಿ ಮಳೆ ಕಮ್ಮಿ ಇದ್ರೂ ಕೂಡ ಹಳ್ಳ ಕೊಳಗಳು, ನದಿಗಳು ತುಂಬ ಹರಿತಾ ಇದೆ. ಪ್ರವಾಹ ಸ್ಥಿತಿ ಎದುರಾಗಿದೆ. ಮತ್ತೊಂದು ಕಡೆ ಈ ಒಂದು ತೆಲಂಗಾಣ ವಿಚಾರ ಕೂಡ ಚರ್ಚೆ ಆಗ್ತದೆ. ಬಹುತೇಕ ನಾಳೆಯೇ ತೆಲಂಗಾಣ ರಚನೆಯ ಘೋಷಣೆ ಹೊರಬೀರುತ್ತೆ ಅನ್ನುವಂಥದ್ದು. ಸೊ ಮತ್ತೊಂದು ಕಡೆ ವಿಧಾನಸಭೆ ಕಲಾಪ ಕೂಡ ನಡೀತಾ ಇದೆ. ಅನೇಕ ವಿಷಯಗಳು ಕೂಡ ನಾನು ತಂದಿದ್ದೇನೆ. ಮೊದಲಿಗೆ ಈ ಒಂದು ಮಹಾರಾಷ್ಟ್ರದಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯಾಪಕ ಮಳೆಯಿಂದ ಕರ್ನಾಟಕ ಯಾವ ರೀತಿಯ ಒಂದು ಪ್ರವಾಹ ಸ್ಥಿತಿ ಎದುರಿಸ್ತಾ ಇದೆ ಅದನ್ನು ನೋಡೋಣ. ಅಬ್ಬಬ್ಬ, ಎಷ್ಟು ನೀರು! ಎಲ್ಲಿ ನೋಡಿದ್ರೂ ಜಲಪ್ರವಾಹ. ಇದು ತುಂಬಿ ಹರಿಯುತ್ತಿರೋ ತುಂಗಭದ್ರಾ. ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆಗೆ ತುಂಗಭದ್ರೆ ಮೈದುಂಬಿಕೊಂಡಿದ್ದಾಳೆ. ಮಂತ್ರಾಲಯದ ಬಳಿಯಲ್ಲೂ ಹೀಗೆ ತುಂಗಭದ್ರಾ ನದಿ ಉಕ್ಕೇರಿ ಹರಿತಾ ಇದೆ. ರಾಯರ ಸನ್ನಿಧಿಯಿಂದ ಸ್ವಲ್ಪ ದೂರದಲ್ಲಿರೋ ಹೊಳೆ ತುಂಬಾನೇ ವಿಶಾಲವಾಗಿದೆ. ಆದ್ರೆ ಈ ವಿಶಾಲವಾದ ಪ್ರದೇಶದಲ್ಲಿ ಈಗ ಎಲ್ಲಿ ನೋಡಿದ್ರೂ ನೀರು. 2009ರಲ್ಲಿ ದೊಡ್ಡ ಮಟ್ಟದ ಒಂದು ಪ್ರವಾಹ ಆಗಿತ್ತು. ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಮಂತ್ರಾಲಯ ಕೂಡ ಹಾನಿಗೀಡಾಗಿತ್ತು. ಅದಾದ ಬಳಿಕ ತುಂಗಭದ್ರಾ ನದಿಯಲ್ಲಿ ಈ ಪ್ರಮಾಣದ ನೀರು ಹರಿದು ಬಂದಿರಲಿಲ್ಲ. ನಿಮಗೆ ನೋಡಬಹುದು ಯಾವ ಪ್ರಮಾಣದಲ್ಲಿ ನೀರು ಎಷ್ಟು ದೊಡ್ಡ ಮಟ್ಟದಲ್ಲಿ ವಿಶಾಲವಾಗಿ ಅಂದ್ರೆ ತುಂಗಭದ್ರಾ ನದಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ಅನ್ನುವಂಥದ್ದು. ನದಿ ಹೀಗೆ ಉಕ್ಕೇರಿ ಹರಿತಾ ಇರೋದ್ರಿಂದ ರಾಯರ ಮಠದ ಆಡಳಿತ ಮಂಡಳಿ ಕೂಡ ಕಟ್ಟೆಚ್ಚರ ವಹಿಸಿದೆ. ಮಠಕ್ಕೆ ಆಗಮಿಸುವ ಭಕ್ತರು ನದಿಗೆ ಹೋಗಿ ಮಿಂದು ಬರೋದು ಸಹಜ. ಆದರೆ ಸದ್ಯ ಯಾರೂ ನದಿಗೆ ಹೋಗದಂತೆ ಎಚ್ಚರಿಕೆ ನೀಡಲಾಗ್ತಿದೆ. ನದಿ ತೀರದಲ್ಲೂ ಅಪಾಯದ ಸ್ಥಳಗಳನ್ನ ಗುರುತು ಮಾಡಿ ಭಕ್ತರಿಗೆ ಎಚ್ಚರಿಕೆ ಕೊಡಲಾಗಿದೆ. ಹಾಗೇನೆ ಪೊಲೀಸರನ್ನು ಸಹ ಕಾವಲಿಗೆ ನಿಯೋಜಿಸಲಾಗಿದೆ. ಯಾವುದೇ ಅವಾಂತರಕ್ಕೆ ಅವಕಾಶ ಕೊಡದಿರಲು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಸರಿ ಪ್ರಿಕಾಷನರಿ ಆಗಿ ಸಾಕಷ್ಟು ಇದು ತೆಪ್ಪೆಗಳು ಅಂತಾರೆ, ಬೋಟ್ಸ್ ಅಂತಾರೆ ಚಿಕ್ಕ ಚಿಕ್ಕದು, ಆಮೇಲೆ ಸ್ವಿಮ್ಮರ್ಸು, ಆಮೇಲೆ 24 hours ವಿಸಿಲ್ ಇಟ್ಟಿದ್ದೇವೆ ಇಲ್ಲಿ. ಈವನ್ ಪೊಲೀಸ್ ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ನೇಮಕ ಮಾಡಿದ್ದೇವೆ. ಅವ್ರು ಯಾರು ನದಿಯಲ್ಲಿ ಒಳಗಡೆ ಡೀಪರ್ ಇಳಿಯೋಕೆ ಬಿಡ್ತಾ ಇಲ್ಲ. ಅದು ಸ್ಟ್ರಿಕ್ಟ್ ಮೆಜರ್ಸ್ ತಗೊಂಡಿದ್ದೇವೆ. ಪ್ರವಾಹ ಟಿವಿಯಲ್ಲಿ ನೋಡಿದ್ವಿ, ಬಟ್ ಇಲ್ಲಿ ಬಂದು ನೋಡಿಲ್ಲ. ಚೆನ್ನಾಗಿದೆ, ಬಟ್ ಭಯನೂ ಆಗುತ್ತೆ ಒಂದ್ ಸ್ವಲ್ಪ. ತುಂಬಾ ನೀರಿದೆ, ಮುಂದಕ್ಕೆ ಹೋಗಕ್ ಆಗ್ಲಿಲ್ಲ. ಹೋಗ್ಬೇಕು ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ. ಬಟ್ ಚೆನ್ನಾಗಿದೆ. ಇನ್ನು ಬಳ್ಳಾರಿ ಜಿಲ್ಲೆಯ ಹಂಪಿ ಕೂಡ ಜಲಾವೃತಗೊಂಡಿದೆ. ಪುರಂದರ ಮಂಟಪ, ಸಾಲು ಮಂಟಪ, ಕೋಟಿಲಿಂಗ ಪ್ರದೇಶಕ್ಕೆ ನೀರು ನುಗ್ಗಿದೆ. ಹೀಗೆ ನೀರು ನುಗ್ಗಿದ್ರಿಂದ ಭಾರೀ ಸಂಖ್ಯೆಯಲ್ಲಿರುವ ಇಲ್ಲಿನ ಕೋತಿಗಳಿಗೆ ಸಖತ್ ಪ್ರಾಬ್ಲಮ್ ಆಗಿದೆ. ಇಲ್ಲಿನ ಮರಗಳ ಮೇಲೆ ಹಾಗೂ ಐತಿಹಾಸಿಕ ಕಟ್ಟಡಗಳಲ್ಲಿ ಕೀಟಲೆ ಮಾಡ್ತಾ ಇದ್ದ ಕೋತಿಗಳು ನೀರಿನಲ್ಲಿ ಪರದಾಡ್ತಿವೆ. ಪ್ರವಾಸಿಗರು ಕೂಡ ಕಡಿಮೆಯಾಗಿದ್ದು ಕೋತಿಗಳು ಆಹಾರಕ್ಕೂ ಪರದಾಡುವಂತಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಹಂಪಿಯಲ್ಲೂ ಸಹ ಕಟ್ಟೆಚ್ಚರ ವಹಿಸಲಾಗಿದೆ. ಪ್ರವಾಸಿಗರು ನದಿಗೆ ಇಳಿದಂತೆ ಕಾವಲು ಹಾಕಲಾಗಿದೆ. ಇನ್ನು ಭರದಿಂದ ಹರಿಯುತ್ತಿರುವ ನದಿಗೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಮತ್ತು ಗಂಗಾವತಿ ಮಾರ್ಗದಲ್ಲಿರುವ ಸೇತುವೆ ಮುಳುಗಡೆಯಾಗಿದೆ. ಇದರಿಂದಾಗಿ ಈ ಭಾಗದ ಗಂಗಾವತಿ ಮತ್ತು ಹೊಸಪೇಟೆ ಮಾರ್ಗ ಸಂಚಾರ ಕೂಡ ಬಂದ್ ಆಗಿದೆ. ಅಗತ್ಯ ಕೆಲಸಗಳಿಗೆ ಗ್ರಾಮಸ್ಥರು ಗುಂಪು ಗುಂಪಾಗಿ ಸೇತುವೆ ದಾಟಿ ಹೋಗ್ತಿರೋದು ಸಾಮಾನ್ಯವಾಗಿತ್ತು. ಹೊಸಪೇಟೆ ತುಂಗಭದ್ರಾ ಡ್ಯಾಂನಿಂದ ನೀರು ಬಿಡಲಾಗ್ತಿದೆ. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಪ್ರವಾಹ ಪೀಡಿತವಾಗಿದೆ. 2009ರ ನಂತರ ಮತ್ತೊಮ್ಮೆ ನದಿ ಮೈದುಂಬಿಕೊಂಡು ಹರಿಯುತ್ತಿದ್ದು ಹಂಪಿ ಮತ್ತು ಮಂತ್ರಾಲಯಕ್ಕೆ ಹೊಸ ಕಳೆ ಬಂದಿದೆ. ಆದರೆ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ಮೈ ಮರೆಯದೆ ಎಚ್ಚರವಾಗಿರೋದು ಒಳಿತು. ಬಳ್ಳಾರಿಯಿಂದ ನರಸಿಂಹಮೂರ್ತಿ ಜೊತೆ ರಾಯಚೂರಿನಿಂದ ಗುರುರಾಜ್ ಹೋಗಾರ್, ಸುವರ್ಣ ನ್ಯೂಸ್. ಸೊ ಇದು ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿಯ ಒಂದು ಚಿತ್ರಣ. ಆದರೆ ಮತ್ತೊಂದು ಕಡೆ ಪೊಲೀಸಪ್ಪ ಎಡವಟ್ ಮಾಡ್ಕೊಂಡಿದ್ದಾರೆ. ಹೆಂಡತಿಗೆ ಹೆರಿಗೆಗಂತ ಕಳಿಸಿದರೆ ಮತ್ತೊಂದು ಕಡೆ ಸೀರಿಯಲ್ ನಟಿ ಜೊತೆಗೆ ಚಕ್ಕಂದ ಆಡ್ತಾ ಇದ್ದಾನೆ. ಮತ್ತೆ ಹೆಂಡತಿ ವಾಪಸ್ ಬಂದಾಗ ಆ ಪೊಲೀಸಪ್ಪ ಸೇರಿಕೊಂಡಂದು ವರದಿ ಕೂಡ ಇದೆ ನೋಡು.
ಸಮಯ ಬೆಳಗ್ಗೆ 9 ಗಂಟೆ. ಸ್ಪಾಟ್ ಗಿರಿನಗರ ಪ್ರಮೋದ ಲೇಔಟ್. ಇಲ್ಲಿನ ಮನೆಯೊಂದರ ಬಾಗಿಲು ಮುಚ್ಚಿತ್ತು. ಇದೇ ಮನೆಗೆ ಮಗುವನ್ನ ಎತ್ತಿಕೊಂಡ ಮಹಿಳೆಯೊಬ್ಬಳು ಆಗಮಿಸಿದ್ಲು. ಬಾಗಿಲು ತೆರೆಯುವಂತೆ ಈ ಮಹಿಳೆ ಹೀಗೆ ರಂಪಾಟ ಮಾಡ್ತಿದ್ರೆ ಜಮಾಯಿಸಿದ್ದ ಜನರೆಲ್ಲ ನಿಂತು ನೋಡ್ತಿದ್ರು. ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಕೂಡ ಆಗಮಿಸಿದ್ರು. ಅಲ್ಲಿಯವರೆಗೂ ಈ ಮನೆಯ ಬಾಗಿಲು ತೆರೆಯಲೇ ಇಲ್ಲ. ಪೊಲೀಸರೇ ಬಂದು ಬಲವಂತವಾಗಿ ಈ ಮನೆಯ ಬಾಗಿಲು ತೆರೆಸಬೇಕಾಯಿತು. ಬಾಗಿಲು ತೆರೆಯುತ್ತಿದ್ದಂತೆ ಒಳಗಿನಿಂದ ಹೊರಬಂದಿದ್ದು ಬೇರಾರೂ ಅಲ್ಲ, ಅಷ್ಟೊತ್ತಿನಿಂದ ಬಗಲಲ್ಲಿ ಕಂದಮ್ಮನನ್ನ ಎತ್ತಿಕೊಂಡು ಹರಸಾಹಸ ಪಟ್ಟಿದ್ದ ಇದೇ ಮಹಿಳೆಯ ಪತಿ ಪರಮೇಶ್ವರ. ಈತನ ಜೊತೆಗೊಬ್ಬ ಭಿನ್ನಾಡಗಿತ್ತಿ ಇದ್ದಳು. ಅದೇ ನೋಡಿ ಎಡವಟ್ಟಾಗಿರೋದು. ಹೆರಿಗೆಗೆ ಈಕೆ ತವರಿಗೆ ಹೋದ ನಂತರ ಈತ ಮತ್ತೊಬ್ಬಳ ಮನೆಯಲ್ಲೇ ಜಂಡ ಹೂಡಿ ಪಲ್ಲಂಗ ಪುರಾಣ ನಡೆಸಿದ್ದ. ನನ್ನ ಮದುವೆ ಆಗಿ 5 ತಿಂಗಳು ಪ್ರೆಗ್ನೆಂಟ್ ಆದ್ಮೇಲೆ ಕರ್ಕೊಬಂದು ನನ್ನ ಅಮ್ಮನ ಮನೆಗೆ ಬಿಟ್ಟಿದ್ದು. ಅವಾಗ್ಲಿಂದ ಇವ್ರು ಬರಲಿಲ್ಲ ಏನಕ್ಕೂ. ಇವಾಗ ಗೊತ್ತಾಯ್ತು ವಿಷಯ ನಮಗೆ, ಈ ರೀತಿ ಅಫೇರ್ ಇದೆ ಅಂದ್ಬಿಟ್ಟು, ಜೊತೆ ಇದ್ದಾರೆ ಅಂದ್ಬಿಟ್ಟು ವಿಷಯ ಗೊತ್ತಾಯ್ತು. ಅಂದ್ರೆ ಇವ್ರು ನನ್ನ ನೋಡಕ್ ಬರಲಿಲ್ಲ, ಮಗುನು ನೋಡಕ್ ಬರಲಿಲ್ಲ, ಹಾಗಾಗಿ ವಿಷಯ ಗೊತ್ತಾಯ್ತು ನಮಗೆ. ಪತಿರಾಯನಿಂದ ಹೀಗೆ ಮೋಸ ಹೋಗಿರೋ ಈ ಮಹಿಳೆ ಭುವನೇಶ್ವರಿ. ರಾಮನಗರ ಜಿಲ್ಲೆ ಸಂಗನ ಬಸವನದೊಡ್ಡಿಯ ಭುವನೇಶ್ವರಿಯ ಮದುವೆ ಯದುಕುಮಾರ್ ಜೊತೆ ನಡೆದಿತ್ತು. ಹೀಗೆ ಭುವನೇಶ್ವರಿ ಜೊತೆ ಮದುವೆಯಾಗಿದ್ದ ಈ ಪುಣ್ಯಾತ್ಮ ಯದುಕುಮಾರ ಬೆಂಗಳೂರಿನ ಗಿರಿನಗರ ಠಾಣೆಯಲ್ಲಿ ಪೊಲೀಸ್ ಪೇದೆಯಾಗಿದ್ದ. ಪತ್ನಿ ಭುವನೇಶ್ವರಿ ಹೆರಿಗೆಗೆ ತವರಿಗೆ ಹೋಗಿದ್ದ. ಮುದ್ದಾದ ಗಂಡು ಮಗು ಕೂಡ ಜನಿಸಿತು. ಈ ಕಂದಮ್ಮನಿಗೆ ಈಗ 1 ವರ್ಷ. ಆದ್ರೆ ಇದುವರೆಗೂ ಯದುಕುಮಾರ ಭುವನೇಶ್ವರಿಯ ತವರಿಗೆ ಹೋಗಿಲ್ಲ, ಮಗುವನ್ನು ನೋಡಿಲ್ಲ ಅಂದ್ರೆ ನಂಬುತ್ತೀರಾ? ನಂಬಲೇಬೇಕು. ಮಗು ಹಾಗೂ ಪತ್ನಿ ಭುವನೇಶ್ವರಿಯನ್ನ ತವರಿನಲ್ಲೇ ಬಿಟ್ಟಿದ್ದ ಯದುಕುಮಾರ ಇಲ್ಲಿ ಮತ್ತೊಬ್ಬಳ ಜೊತೆ ಸರಸ ಸಲ್ಲಾಪ ಶುರು ಹಚ್ಚಿಕೊಂಡಿದ್ದ. ಈಕೆ ಪವಿತ್ರ. ಪವಿತ್ರ ಎಂತಹ ಚಂದದ ಹೆಸರು, ಎಂತಹ ಅಪವಿತ್ರ ಕೆಲಸ ನೋಡಿ. ಅದ್ಹಾಗೆ ಈ ಪವಿತ್ರ ಸೀರಿಯಲ್ ಆಕ್ಟರ್. ಕೊನೆಗೂ ಪೊಲೀಸರು ಆಗಮಿಸಿದ್ರು. ಅನಿವಾರ್ಯವಾಗಿ ಯದುಕುಮಾರ ತನ್ನ ಸಂಗಾತಿ ಪವಿತ್ರ ಜೊತೆ ಹೊರಬಂದಿದ್ದ. ಸದ್ಯಕ್ಕೆ ಭುವನೇಶ್ವರಿ ಎಲ್ಲವನ್ನ ಸಹಿಸಿಕೊಂಡಿದ್ದಾಳೆ. ಆದ್ರೆ ಪವಿತ್ರ ಯದುಕುಮಾರ್ ಸಹನೆಯಿಂದ ಇರ್ತಾರಾ? ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸೊ ಇದು ಪೊಲೀಸಪ್ಪ ಮಾಡ್ಕೊಂಡಂಥ ಕಿತಾಪತಿ. ಇವತ್ತು ಮತ್ತೊಂದು ಮಹತ್ವದ ಚರ್ಚೆಯನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ಪ್ರಮುಖವಾಗಿ ರಾಜ್ಯ ಮಟ್ಟದಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕ ವಿಚಾರ ಇಲ್ಲಿದ್ದರೂ ಕೂಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಣ್ಣ ಸಣ್ಣ ರಾಜ್ಯಗಳ ಉದಯಕ್ಕೆ ಒಂದೊಂದು ರಾಜಕೀಯ ಪಕ್ಷಗಳು ಮುನ್ನಡೆಯನ್ನು ಬರೀತಿದ್ರೆ, ಮತ್ತೊಂದು ಕಡೆ ನಮ್ಮ ನೆರೆಯ ಆಂಧ್ರದಲ್ಲೂ ಕೂಡ ತೆಲಂಗಾಣ ರಚನೆ ನಾಳೆಯೋ ನಾಡಿದ್ದು ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಬಹುತೇಕ ಯಾವುದೇ ಗಳಿಗೆಯಲ್ಲೂ ಕೂಡ ಪ್ರತ್ಯೇಕ ತೆಲಂಗಾಣ ರಚನೆ ಆಗುತ್ತೆ. ಆ ತೆಲಂಗಾಣ ರಚನೆಯ ನಂತರ ಆಗುವಂಥ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ 3 ಗಣ್ಯರಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ನಾಯಕರಾದಂಥ ದಿವಾಕರ್ ಇದ್ದಾರೆ, ಹಾಗೆ ಇನ್ನೊಬ್ಬರು KJPಯ ಶಾಸಕರು ಹಿರಿಯ ನಾಯಕರಾದಂಥ BR ಪಾಟೀಲ್ ಅವರಿದ್ದಾರೆ, ಮತ್ತೊಬ್ಬರು JDU ರಾಜ್ಯಾಧ್ಯಕ್ಷ ಡಾಕ್ಟರ್ MP ನಾಡಗೌಡರು ಇದ್ದಾರೆ. ಅದ್ರ ಜೊತೆಗೇ ದಾವಣಗೆರೆ ಸ್ಟುಡಿಯೋ ಜೊತೆಗೆ ಇನ್ನೊಬ್ಬರು ಜನಾಂದೋಲನ ಹೋರಾಟ ಸಮಿತಿಯ ನಾಯಕರಾದಂಥ ಪ್ರೊಫೆಸರ್ ರಾಘವೇಂದ್ರ ಕುಷ್ಟಗಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನಾನು ಈ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.